ಬೆಳಗಾವಿಯಲ್ಲಿ ಒಂದೇ ಕುಟುಂಬದ ಮೂವರು ನಿಗೂಢವಾಗಿ ಸಾವನ್ನಪ್ಪಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರ ಮರಣೋತ್ತರ ಪರೀಕ್ಷೆ ಏನಿದೆ ಅದು ಮುಗಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೂವರ ಶವಗಳನ್ನು ಬಿಮ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ರಾತ್ರಿಯೇ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಶವ ಸಂಸ್ಕಾರ ಮಾಡುವಂತಹ ಸಾಧ್ಯತೆ ಇದೆ. ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಉಸಿರುಗಟ್ಟಿ ಮನೆಯಲ್ಲಿ ಮೂವರು ಕೂಡ ಸಾವನ್ನಪ್ಪಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದ್ದಲಿಗೆ ಬೆಂಕಿ ಹಾಕ್ಕೊಂಡು ಮಲಗಿದ್ರಿಂದ ಇಡೀ ಹೊಗೆ ಮನೆಯನ್ನು ಆವರಿಸಿಕೊಂಡಿತ್ತು. ಅದರ ಪರಿಣಾಮ ಮೂವರು ಉಸಿರುಗಟ್ಟಿ ಸಾವನ್ನಪ್ಪಿದ್ರು. ಈಗ ಅವರ ಮೃತದೇಹವನ್ನು ಶವಾಗಾರಕ್ಕೆ ಸಾಗಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಲೇಟಾಗಿ ರಾತ್ರಿ 1 ಗಂಟೆಗೆ ಹೋಗಿದಾರೆ ಈ ಹುಡುಗರು 4 ಜನ ಹೋಗಿ 4 ಜನ ಹೋಗಿ ರಾತ್ರಿ 1 ಗಂಟೆ ಮಟ್ಟ ಸ್ವಲ್ಪ ಕಾಚ್ಕೊಂತ ಕುಂತಿದಾರೆ ಸರ್. ಆಮೇಲೆ ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿದು ಸ್ಟೇಟಸ್ ಇಟ್ಟಿದ್ದಾರೆ. ಆಮೇಲೆ ಯಾಕೋ ಇವರೆಲ್ಲರೂ ಡ್ಯೂಟಿಗೆ ಹೋಗಿದ್ದಾರೆ. ಬೆಳಗ್ಗೆ ಎದ್ದೆದ್ದು ಅವ್ರ ಅಮ್ಮರು ಲಕ್ಷ್ಮಿ ಹಾಸ್ಪಿಟ್ಲಾಗ ಕೆಲಸ ಮಾಡ್ತಾರೆ ಮತ್ತು ಅವ್ರ ಅಪ್ಪರ್ ಪೇಂಟರ್ ಇದ್ದಾರೆ. ಆಮೇಲೆ ಅವ್ರು ಇದನ್ನ ಮಾಡ್ಕೊಂಡು ಯಾಕೋ ಹುಡುಗರು ಬಂದಿಲ್ಲ ಅಂತ 3:15ಗೆ ಅವ್ರ ಸಿಸ್ಟರ್ ಹೋಗಿ ಕದ ತೆಗಿಯಂತಲೇ ಅವಾಗ ಗುರ್ತು ಸರ್. ಅದು ಹೊಗೆ ಇದನ್ನ ಮಾಡಿದ್ರು, ಅದು ಇದನ್ನ ಮಾಡಿ ಅದು ಹೊಗೆ ಏನೋ ಬ್ಲಾಕ್ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಉಸಿರುಗಟ್ಟಿ ಇದಾಗೈತೆ ಅಂತ ಹೇಳ್ತಾರೆ. ಅದ್ರಾಗ ಒಬ್ಬ ಅಮ್ಮನಗರ್ ಸೆಕೆಂಡ್ ಕ್ರಾಸ್ ಫಸ್ಟ್ ಕ್ರಾಸ್ ಒಳಗೆ ಇರೋ ಮನೆ ಐತದ. ಅವ್ರ ಮನೆ ಒಳಗೆ ಒಂದು ಫಂಕ್ಷನ್ ಇರ್ತಾರ, ಸಣ್ಣ ಫಂಕ್ಷನ್ ಇರ್ತಾರ. ಫಂಕ್ಷನ್ ಆದ್ಮೇಲೆ ಇವ್ರು 1 ಗಂಟೆಗೆ ಇವರು ಹುಡುಗರು ಏನ್ ಮಾಡಿದಾರ, ಲೇಡೀಸ್ ಎಲ್ಲಾರು ಆ ಮನ್ಯಾಗ ಮಕ್ಕೊಂದಾರ ಇವ್ರ ಮನ್ಯಾಗ್ರಿ. ಮತ್ ಇವ್ರು ಏನ್ ಮಾಡಿದಾರ, ನಮ್ಮ ಲಾಲ ಅವ್ರ ಮನೆ ಐತಿ, ಅಲ್ಲಿ ಯಾರಿಲ್ಲ, ನಾ ಅಲ್ಲಿ ಹುಡುಗರು ಹೋಗಿ ಅಲ್ಲೇ ಮಕ್ಕೋಣ ಅಂತ ಅಲ್ಲಿ ಹೋಗ್ಬಿಟ್ಟಾರ ಸರ್. ಅಲ್ಲೇ ಹೋಗಿ 1 ಗಂಟೆಗೆ ಹೋಗಿ ಮಕ್ಕೊಡಾರ ಸರ್ ಅವ್ರು. ಮತ್ ನಾನು ರಾತ್ರಿ ಏನ ಥಂಡಿ ಭಾಳ ಇತ್ತು ಸರ್. ಥಂಡಿ ಎದ್ ಕೂಡಲೇ ಅವ್ರ ಪಾಪ ಅವ್ರು ಏನ ಸೆಗಡಿ ಹಚ್ಬಿಟ್ಟ. ಬೆಳಗಾವಿ ನಗರದಲ್ಲಿ ಚಳಿ ಕಾಟ ಜೊತೆಗೆ ಏನಂತಾರೆ ಸೊಳ್ಳೆಗಳ ಕಾಟ ಇರೋದ್ರಿಂದ ಚಳಿ ಜಾಸ್ತಿ ಇರೋದ್ರಿಂದ ಒಂದಿಷ್ಟು ಚಳಿಯನ್ನು ತಪ್ಪಿಸಬೇಕು ಮತ್ತು ಸೊಳ್ಳೆಯಿಂದ ತಪ್ಪಿಸಬೇಕು ಅಂಥೇಳಿ ಒಂದು ಇದ್ದಲೆಯಲ್ಲಿ ಇನ್ನು ಕಾವು ಹಾಕಬೇಕು ಅಂಥೇಳಿ ಒಂದು ಬೆಂಕಿ ಇಟ್ಟುಕೊಂಡು ಈ ಮನೆಯಲ್ಲಿ 3 ಯುವಕರು ಸಾವನ್ನಪ್ಪಿರುವಂಥದ್ದು ದಾರುಣ ಘಟನೆ ನಡೆದಿರುವಂಥದ್ದು. ಇಲ್ಲಿ ಏನಾಗೈತೆ ಅಂದರೆ ಎಲ್ಲಿಯೂ ಕೂಡ ಹೊರಗಡೆ ಹೋಗೋಕ್ಕೆ ವೆಂಟಿಲೇಷನ್ ಹಾಕಿ ಒಂದಿಲ್ಲ. ಅದರ ಪಕ್ಕದಲ್ಲಿರ್ತಕ್ಕಂಥ ಏನು ಈ ಒಂದಿಷ್ಟು ಹುಲ್ಲು ಬೆಳೆದು ಏನು ಸೊಳ್ಳೆಗಳಿರೋದ್ರಿಂದ ಆ ಸೊಳ್ಳೆಗಳ ಕಾಟ ತಪ್ಪಿಸಬೇಕು ಮತ್ತು ತಡರಾತ್ರಿ ಬಂದಂಥ ಈ ಯುವಕರೇನಿದ್ದಾರೆ ಆ ಒಂದು ಚಳಿಯಿಂದನೂ ಕೂಡ ತಪ್ಪಿಸ್ಕೊಳ್ಬೇಕು ಹಾಗೆ ಅಂತೇಳಿ ಮನೆಯಲ್ಲಿ ಒಂದು ಬೆಂಕಿ ಇಟ್ಟುಕೊಂಡು ಒಂದು ಹೀಟನ್ನು ಮಾಡ್ಕೋತಾ ಇರ್ತಾರೆ. ಆದರೆ ಏನಾಗುತ್ತೆ ಅಂದರೆ ರಾತ್ರಿ ಹಾಗೇ ಮಲಗಿದ್ದು ಆ ಒಂದು ಬೆಂಕಿ ಏನು ಬುಟ್ಟಿ ಆ ಬುಟ್ಟಿಯಲ್ಲಿ ಒಂದಿಷ್ಟು ಸೊಳ್ಳೆ ಏನಂದ್ರೆ ಕಾಯಿಲ್ಗಳನ್ನು ಹಾಕಿ ಮಲಗಿರ್ತಾರೆ. ಆದರೆ ರಾತ್ರಿ ಮಲಗಿದ್ರಂತ ಅಲ್ಲಿ ಇರ್ತಕ್ಕಂಥ ಒಂದಿಷ್ಟು ವೆಂಟಿಲೇಷನ್ ಎಲ್ಲ ಹಾಳಾಗಿ ಆಕ್ಸಿಜನ್ ಸಿಗದೆ 3 ಸ್ಥಳದಲ್ಲಿ ಸತ್ತಿದ್ದಾರೆ. ಒಬ್ಬರ ಸ್ಥಿತಿ ಗಂಭೀರವಾಗಿರುವಂಥದ್ದು. ಅವ್ರನ್ನೀಗ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಇವರು 3 ಸ್ಥಳದಲ್ಲಿ ಮಾಡಿಬಿಟ್ಟು ಯಾಕೆ ಇದುವರೆಗೆ ಮಧ್ಯಾಹ್ನ ಆದರೂ ಕೂಡ ತೆಗಲಿಲ್ಲ ಅಂಥೇಳಿ ಅಕ್ಕಪಕ್ಕದವ್ರು ಬಂದು ನೋಡಿದಾಗ ಈ ವಿಷಯ ಗೊತ್ತಾಗಿರುವಂಥದ್ದು. ಮತ್ತು ಸ್ಥಳದಲ್ಲಿ 3 ಸಾವಾಗಿದೆ. ಜೊತೆಗೆ ಏನಂತ ಒಬ್ಬರ ಸ್ಥಿತಿ ಗಂಭೀರ ಆಗಿದೆ. ಬೆಳಗಾವಿಯ ಏನು ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರೋಂಥದ್ದು. ಮತ್ತು ಈಗಾಗಲೇ ಏನಂತಾರೆ ಒಂದಿಷ್ಟು ಸ್ಥಳಕ್ಕೆ ಪೊಲೀಸರು ಬಂದು 3 ಶವಗಳನ್ನು ಕೂಡ ಸಾಗಿಸ್ತಾರೆ. ಒಬ್ಬರ ಸ್ಥಿತಿ ಏನಂತಾರೆ ಆಸ್ಪತ್ರೆಯಲ್ಲಿ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಯಾಗಿ ಖಾಸಗಿ ಆಸ್ಪತ್ರೆಗೆ ಹಾಕಬೇಕು ಅಂತ ಹೇಳಲಾಗಿದೆ. ಹೀಗಾಗಿ ಈ ಒಂದು 3 ದುರ್ಮರಣರಾಗಿರುವಂಥದ್ದು. ಅಮನ್ ನಗರದಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಮಾಳಮಾರುತಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು. ಸೊಳ್ಳೆ ಕಾಟ ಮತ್ತು ವಿಪರೀತ ಚಳಿಗಾಗಿ ಇದ್ದಲಿಗೆ ಬೆಂಕಿ ಹಾಕ್ಕೊಂಡು ಮಲಗಿದಂತಹ ಸಂದರ್ಭದಲ್ಲಿ ದುರಂತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.